ಪಾತ್ರದ ಬಗ್ಗೆ ಎಷ್ಟು ಮಾತನಾಡಬಹುದು ನಾನು ಗೊತ್ತಿಲ್ಲ, ಹಾಗಾಗಿ ಸರ್ ಪ್ರಥಮ ಚುನಾವಣೆ ಬಂದದಿಂದ ನನಗೆ ಕಳೆದು ಬಿಟ್ಟಿದ್ದೀರಿ. ಆದರೆ ಇಷ್ಟಂತೂ ಸತ್ಯ, ನೀವು ಸಿನಿಮಾ ನಾನು ಹೇಳಿದ ಸರಿಯಾಗಿದೆ. ಇಷ್ಟಂತೂ ಸತ್ಯ, ಯಾವುದಾದ್ರೂ ಒಂದು ಬಹಳ ಆತ್ಮೀಯವಾಗುವಂತಹ ಒಂದು ಪಾತ್ರ ಸಿಕ್ಕಾಗ ಆ ಪಾತ್ರದ ಜೊತೆಯಲ್ಲಿ ಬೆಳೆಯುವಂತಹ ಇಡೀ ಕಥಾ ಸ್ವರೂಪ ಇದೆಯಲ್ಲ, ಅದು ಯಾವಾಗಲೂ ಮನಸ್ಸನ್ನು ಕಾಡ್ತಾ ಇರ್ತದೆ. ಅಂತಹ ಕಾಡುವ ಸಿನಿಮಾಗಳ ಪಟ್ಟಿಗೆ ನಮ್ಮ ಊರಿನಲ್ಲಿ ಸೇರುತ್ತೆ ಅನ್ನೋದು ನನ್ನ ನಿಜವಾದ ನಂಬಿಕೆ. ಯಾವಾಗಲೂ ಒಂದು ಸಿನಿಮಾ ಕಾಡಬೇಕು, ಮನಸ್ಸಿಗೆ ಹೃದಯಕ್ಕೆ ಹತ್ತಿರವಾಗಬೇಕು. ಆ ಎರಡು ಮುದ್ದು ಮುಖಗಳನ್ನು ನೋಡ್ತಾ ಇದ್ರೆ ನಮಗೆ ಗೊತ್ತಾಗಬಹುದು ಅದರ ಹಿಂದೆ ಯಾವ ರೀತಿಯ ಒಂದು ಪ್ರೀತಿಯ ಅನುಬಂಧ ಇದೆ ಅಂತ. ಆದರೆ ಅದೆಲ್ಲಕ್ಕೂ ಕೊಡುವಂತಹ ವಿವಿಧ ಸ್ವರೂಪದ ಟ್ವಿಸ್ಟ್ ಅಂತ ಏನು ಕರಿತೀರಿ ನೀವು, ಅದು ಇಡೀ ಕಥೆಯಲ್ಲಿದೆ. ಹಾಗಾಗಿ ನನಗೆ ಪಾತ್ರವನ್ನು ದೊರಕಿಸಿಕೊಟ್ಟ ಪುನೀತ್ ರಂಗಸ್ವಾಮಿ ಯಾಕಳ ಏನಪ್ಪ ಎಲ್ಲಿಗೆ ಯಾಕಣ ಎಲ್ಲಿಗೆ ನನ್ನ ಕಾಡು ಅನ್ನೋರು ಯಾವಾಗಲೂ ಹೇಳೋ ಹಾಗೆ ನಮ್ಮ ಕಾಡು ಅಂದರೆ ಚಾಮರಾಜನಗರ ಸುತ್ತಮುತ್ತ ಎಲ್ಲ ಸೇರಿ ಕಥೆ ಕೂಡ ಆ ರೀತಿ ಇದೆ. ಹಾಗಾಗಿ ಅಲ್ಲಿಯ ಭಾಷೆ, ಆ ಭಾಷೆಯ ಒಟ್ಟಿಗೆ ಒಂದು ಹೊಸ ಹಾದಿಯನ್ನು ತಿಳಿಯೋದಕ್ಕೆ ಹೊರಟಿರುವಂತಹ ಇಡೀ ತಂಡಕ್ಕೆ ಶುಭವನ್ನು ಹಾರಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಇವತ್ತು ನನ್ನ ಕ್ಯಾಮ್ರಾ ಮಿಸ್ ಆಗ್ಬಿಟ್ಟಿದ್ದಾನೆ, ಹಾಗೆ ನನ್ನ ಬಾಸ್ ಮಿಸ್ ಆಗ್ಬಿಟ್ಟಿದ್ದಾರೆ ಕಿಶೋರು. ಅವರು ಇನ್ಸ್ಪೆಕ್ಟ್ರು, ನಮ್ಮ ಕ್ಯಾಮ್ರಾಮನ್ ಅದ್ವೈತ, ಒಂದೊಂದು ಫ್ರೇಮು ಕೂಡ ಆಮೇಲೆ ಇನ್ನೊಂದು ಇದ್ರ ಬಹಳ ಅದ್ಭುತವಾದಂತಹ ಪರಿಕಲ್ಪನೆಯನ್ನು ಕಂಡಿದ್ದಾರೆ. ನಾವೆಲ್ಲ ಸುಮಾರು ರಾತ್ರಿಗಳನ್ನೂ ನಿರಂತರವಾಗಿ ಚಿತ್ರೀಕರಿಸಿದ್ವಿ. ಇಡೀ ಕಥೆ ರಾತ್ರಿಯಲ್ಲಿ ಆಗ್ತಾ ಹೋಗುತ್ತೆ, ಕೆಲವೇ ದೃಷ್ಟಿಗಳು ಮಾತ್ರ ಬೆಳಗಿನ ಸಮಯದಲ್ಲಾಗುತ್ತೆ. ಆ ಇಡೀ ಚಿತ್ರವನ್ನು ರಾತ್ರಿಯಲ್ಲಿ ಕಟ್ಟಿಕೊಡುವಂತಹ ಒಂದು ಪ್ರಯೋಗ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಯಾವುದೇ ಪ್ರಯೋಗ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡಕ್ಕೆ ಬೇಕಾದಂತಹ ಪ್ರಯೋಗ, ಅಂತಹ ಅದ್ಭುತವಾದ ಪ್ರಯೋಗ ಇದಾಗಲಿದೆ ಅನ್ನುವಂತಹ ನಂಬಿಕೆ ನನಗಿದೆ. ಎಲ್ಲರಿಗೂ ಶುಭವಾಗಲಿ. ಬಹಳ ಮುಖ್ಯವಾಗಿ ಉತ್ತರ ಸುಧೀರ್, ನನಗೆ ನಿಜವಾಗಿಯೂ ಕೂಡ ಈ ಧೈರ್ಯಕ್ಕೆ ಹೆಚ್ಚಾಗ ಅದನ್ನು ಒಂದು ಕಥೆಯನ್ನು ಅಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳೋದು, ನಂಬಿಕೆಯಿಂದ ಹಿಡ್ಕೊಳ್ಳೋದು, ಇದೇ ಬೇಕು ಅಂತ ಅದನ್ನು ಹಠ ತೊಟ್ಟು ಮಾಡೋದಿದೆಯಲ್ಲ, ಅದು ಆ ರಾತ್ರಿಗಳನ್ನು ನಿದ್ದೆಗೆಟ್ಟು ಕಳೆಯೋದು. ನಾವು 2ನೇ ರಾತ್ರಿ ಆದ್ಮೇಲೆ 7ನೇ ರಾತ್ರಿಯಲ್ಲಿ ನೆನ್ತಾ ಇದ್ವಿ, ಆದರೆ ಅವನು ಯಾವಾಗಲೂ ಹಾಗಲ್ಲೇ ಇಲ್ಲ. ಇಡೀ ರಾತ್ರಿಗಳಲ್ಲಿ ಹಾಗೇನಿಲ್ಲ. ಆಗಿನ ಕಾಲದಲ್ಲಿ ಅಂದ್ರೆ ಆ ಕಾಲದಲ್ಲಿ ನಿಜವಾಗಿ ಎಲ್ಲರೂ ಹಾಗೆ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಮಾಡುವಾಗ ಹಾಗೆ ಅನ್ನೋದನ್ನು ಈಗ ಪುನೀತ್ ಮುಖಾಂತರ ಹೇಳ್ಕೊಡ್ತಾ ಇದ್ವಿ. ಒಟ್ಟಿನಲ್ಲಿ ಇಡೀ ತಂಡ ಆ ರೀತಿ ರಾತ್ರಿಗಳನ್ನು ಚಿತ್ರೀಕರಿಸಿದ್ದೇವೆ. ಬಹಳ ಅದ್ಭುತವಾದಂತಹ ಕೆಲಸ. ಆ ಕೆಲಸಕ್ಕೆ ಒತ್ತಾಸೆ ಕೊಟ್ಟಂತಹ ಎಲ್ಲ ತಾಂತ್ರಿಕ ವರ್ಗಕ್ಕೆ ಎಲ್ಲರಿಗೂ ಕೂಡ ನಿಜವಾಗಿಯೂ ಕೂಡ ನಿಮ್ಮ ಪರಿಶ್ರಮಕ್ಕೆ ಒಂದು ಶಿವಸಹಸ್ರಾಂಗ ನಮಸ್ಕಾರ. ಹೌದಾ? ಸಾರಿ, ನಾನು ಮೊದಲು ಈಗ ಅನ್ಕೊಂಡ್ಬಿಡ್ತಿದ್ದೆ. ಎಲ್ಲರೂ ಹೇಳೋದು ಏನಪ್ಪ ಅಂದ್ರೆ, ನಾವು ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೊರಡ್ತೇವೆ, ಬಹಳ ಕಷ್ಟಪಟ್ಟು ಸಿನಿಮಾ ಮಾಡ್ತೇವೆ. ಆಗ ಕಷ್ಟಪಟ್ಟಿದ್ದಕ್ಕೆ ಉತ್ತರವಾಗಿ ಪ್ರೇಕ್ಷಕರಿಂದ ಏನೇನೋ ಬಯಸ್ತಾ ಇರ್ತವೆ. ದುಡ್ಡಂತೂ ಅಲ್ಲ ಖಂಡಿತ, ಆದರೆ ದುಡ್ಡಿಗಿಂತ ಹೆಚ್ಚಾಗಿ ಅವರ ಮೆಚ್ಚುಗೆ, ಇದು ಬಹಳ ಮುಖ್ಯವಾಗಿ ಇಂತಹ ಸಿನಿಮಾಗಳಿಗೆ ಬೇಕಾಗುತ್ತೆ. ದುಡ್ಡು ತಾನಾಗಿ ಬರುತ್ತೆ, ಆ ಗ್ಯಾರಂಟಿ ಈ ಟೀಸರ್ ಹೇಳ್ತಾ ಇದೆ, ಅದು ನೀವೇ ಗೊತ್ತಾಗ್ತಾ ಇದೆ. ಶುಭವಾಗಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.